ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಬಿಜೆಪಿ ಶಾಸಕ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 5 ಲಕ್ಷ ಕಮಿಷನ್ ಪಡೆಯುವಾಗ ಶಾಸಕ ಲಾಕ್ ಆಗಿದ್ದಾರೆ. ಶಿರಹಟ್ಟಿಯ ಶಾಸಕ ಚಂದ್ರು ಲಮಾಣಿ ಲೋಕ ಬಲೆಗೆ. ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಇದು. ಬಿಜೆಪಿಯ ಶಾಸಕ ಕಮಿಷನ್ ಪಡೆಯುವಂತ ಸಂದರ್ಭದಲ್ಲಿ ಲಾಕ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಿರಹಟ್ಟಿಯ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಬರೋಬ್ಬರಿ 5 ಲಕ್ಷ ರೂಪಾಯಿ ಕಮಿಷನ್ ಪಡಿತಾ ಇದ್ರು ಶಾಸಕರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಇದು. ಸದ್ಯ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಾಸಕರು ಲಾಕ್ ಆಗಿದ್ದಾರೆ. ಮೂವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸ್. ಶಾಸಕರಾಗಿರುವಂತಹ ಚಂದ್ರು ಲಮಾಣಿ ಇಬ್ಬರು ಪಿಎಗಳು ಬಲೆಗೆ ಬಿದ್ದಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಲಕ್ಷ ರೂಪಾಯಿ ಕಮಿಷನ್ ಪಡಿತಾ ಇದ್ರು. ಈ ಕಮಿಷನ್ ಪಡೆಯುವಂತ ಸಂದರ್ಭದಲ್ಲೇ ಶಾಸಕರು ಲಾಕ್ ಆಗಿದ್ದಾರೆ. ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಮೂವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಒಂದ್ ಕಡೆಯಲ್ಲಿ ಚಂದ್ರು ಲಮಾಣಿ ಅವರ ಪಿಎಗಳಿಬ್ರು ಬಲೆಗೆ ಬಿದ್ದಿರುವಂಥದ್ದು. ಒಂದ್ ಕಡೆಯಲ್ಲಿ ಬಿಜೆಪಿಯ ನಾಯಕರೇ ಆರೋಪವನ್ನು ಮಾಡ್ತಾ ಇದ್ರು, ಸರ್ಕಾರ ಕಮಿಷನ್ ದಂಧೆಯನ್ನು ನಡೆಸ್ತಾ ಇದೆ ಅಂತೇಳಿ. ಆದ್ರೆ ಇಲ್ಲಿ ಲಾಕ್ ಆಗಿರೋದು ಬಿಜೆಪಿಯ ಶಾಸಕರೇ. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಚಂದ್ರು ಲಮಾಣಿ ಅವರು ಲಾಕ್ ಆಗಿದ್ದಾರೆ. ಅದು ಕೂಡ 5 ಲಕ್ಷ ರೂಪಾಯಿ ಲಂಚವನ್ನು ಪಡೆಯುವಂತ ಸಂದರ್ಭದಲ್ಲಿ. ಈಗಾಗಲೇ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಕಳೆದ ಕೆಲ ದಿನಗಳಿಂದ ಯಾವ ರೀತಿಯಾದಂತಹ ಕಾರ್ಯಾಚರಣೆ ಆಗ್ತಾ ಇದೆ ಎನ್ನುವಂಥದ್ದಾಗಿ ಒಂದಷ್ಟು ಭ್ರಷ್ಟ ಅಧಿಕಾರಿಗಳು ಲೋಕಾಯುಕ್ತ ಕೆಟಕ್ ಬಿದ್ದಿದ್ರು, ಪೊಲೀಸ್ ಅಧಿಕಾರಿಗಳು ಕೂಡ ಕೆಟಕ್ ಬಿದ್ದಿದ್ರು. ಈಗ ಸ್ವತಃ ಶಾಸಕರೇ ಲೋಕಾಯುಕ್ತ ಕೆಟಕ್ ಬಿದ್ದಿದ್ದಾರೆ. ಅದು ಕೂಡ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ಚಂದ್ರು ಲಮಾಣಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರ ಇಬ್ಬರು ಪಿಎಗಳನ್ನು ಕೂಡ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ. ಕಮಿಷನ್ ಆರೋಪ ದೊಡ್ಡ ಮಟ್ಟದಲ್ಲಿತ್ತು. ಈ ಹಿಂದೆ ಬಿಜೆಪಿ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನವರು ಕಮಿಷನ್ ಆರೋಪವನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ನವರ ಮೇಲೆ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ರು. ಎಲ್ಲ ಇಲಾಖೆಯಲ್ಲೂ ಕೂಡ ಕಮಿಷನ್ ದಂಧೆ ಇದೆ. ಈ ಸಂಬಂಧ ದೊಡ್ಡ ಹೋರಾಟ ನಡೆಸುವಂತ ಸಂದರ್ಭದಲ್ಲಿ ಪ್ರತಿಪಕ್ಷ ಬಿಜೆಪಿಯ ಓರ್ವ ಶಾಸಕನೇ ಈಗ ಲೋಕಾಯುಕ್ತ ಬಲೆಗೆ ಬಿದ್ದು ಸದ್ಯ ವಿಚಾರಣೆಗೆ ಒಳಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಬ್ಬರು ಪಿಎಗಳು ಒಂದ್ ಕಡೆಯಲ್ಲಿ ಶಾಸಕರು ಮಾತ್ರ ಅಲ್ಲ, ಅವರ ಇಬ್ಬರು ಪಿಎಗಳು ಕೂಡ ಇಲ್ಲಿ ಲಾಕ್ ಆಗಿರೋದು 5 ಲಕ್ಷ ಕಮಿಷನ್ ಪಡೆಯುವಂತ ಸಂದರ್ಭದಲ್ಲಿ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯಾಚರಣೆ ಯಾವ ರೀತಿಯಾಗಿ ಇತ್ತು ಎನ್ನುವಂಥದ್ದಾಗಿ. ಒಂದ್ ಕಡೆಯಲ್ಲಿ ಖಚಿತ ಮಾಹಿತಿ ಮೇರೆಗೆ ಕಮಿಷನ್ ಪಡಿತಾ ಇದ್ದಾರೆ ಎನ್ನುವಂತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಬಿಜೆಪಿ ಶಾಸಕರು ಎನ್ನುವಂಥದ್ದು ಗೊತ್ತಾಗಿದೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿತ್ತು ಅಂತೇಳಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಲಕ್ಷ ರೂಪಾಯಿ ಕಮಿಷನ್ ಪಡೆಯುವಾಗ ನೋಡ್ತಾ ಇರಬಹುದು ಕಮಿಷನ್ ದಂಧೆ ಯಾವ ರೀತಿಯಾಗಿ ಇನ್ನೂ ಕೂಡ ಜೀವಂತವಾಗಿದೆ. ಹೋರಾಟಗಳು ಎರಡು ಪಾರ್ಟಿಯವರು ಮಾಡಬಹುದು, ಅತ್ತ ಬಿಜೆಪಿಯವರು ಮಾಡಬಹುದು, ಕಾಂಗ್ರೆಸ್ನವರು ಮಾಡಬಹುದು. ಆದರೆ ಶಾಸಕರೇ ಕಮಿಷನ್ ಪಡೆಯುವಾಗ ಲಾಕ್ ಆಗಿದ್ದಾರೆ, ತಗಲಾಕೊಂಡಿದ್ದಾರೆ. ವಿಚಾರಣೆ ಕಂಟಿನ್ಯೂ ಆಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ಹಾಗೆಯೇ ಇಲ್ಲಿ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಅವರು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅವರ ಇಬ್ಬರು ಪಿಎಗಳು ಕೂಡ ಇದ್ದಾರೆ ಎನ್ನುವಂತ ಮಾಹಿತಿ ಇದೆ. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಚಂದ್ರು ಲಮಾಣಿ ಅವರು ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂಥದ್ದು. ಸದ್ಯ ವಿಚಾರಣೆಗೆ ಒಳಪಟ್ಟಿದ್ದಾರೆ. ನಾನಾಗಲೂ ಕೂಡ ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಕಮಿಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಎಷ್ಟೆಲ್ಲ ಜಟಾಪಟಿಯನ್ನ ನಡೆಸಲಾಗ್ತಾ ಇತ್ತು ಅಂತೇಳಿ. ಕಮಿಷನ್ ಬಗ್ಗೆ ಒಂದು ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಆದರೆ ಹೋರಾಟವನ್ನು ಮಾಡ್ತಾ ಇರುವಂಥ ಪಕ್ಷದ ಎಂಎಲ್ಎ ಒಬ್ಬರು ಈ ರೀತಿಯಾಗಿ ಕಮಿಷನ್ ಪಡೆಯುವಾಗ ಲೋಕಾಯುಕ್ತಕ್ಕೆ ತಗಲಾಕೊಂಡಿದ್ದಾರೆ. 5 ಲಕ್ಷ ರೂಪಾಯಿ ಕಮಿಷನ್ ಪಡೆಯುವಾಗ ಲಾಕ್ ಆಗಿರುವಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಗೊತ್ತಾಗಬೇಕಿದೆ. ಒಂದು ಕಡೆಯಲ್ಲಿ
ನೋಡ್ತಾ ಇರಬಹುದು ಪವರ್ ಟಿವಿ ಸ್ಕ್ರೀನ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿತ್ತು ಅಂತೇಳಿ. ಗುತ್ತಿಗೆದಾರನಿಂದ ಕಮಿಷನ್ ಪಡಿತಾ ಇದ್ದಾಗ ಲಾಕ್ ಆಗಿದ್ದಾರೆ. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ನಡೆದಿರುವಂತಹ ರೇಡ್ ಇದು. ಭರ್ಜರಿ ಕಾರ್ಯಾಚರಣೆ. ಶಾಸಕರಿಗೆ ಸೇರಿದ ಬಾಲಾಜಿ ಆಸ್ಪತ್ರೆ ಮೇಲೆ ದಾಳಿಯನ್ನು ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ. ಶಾಸಕ ಚಂದ್ರು ಲಮಾಣಿ, ಪಿಎಗಳಾದ ಮಂಜುನಾಥ್ ಸದ್ಯ ಲೋಕಾಯುಕ್ತ ವಶದಲ್ಲಿದ್ದಾರೆ. ಗುತ್ತಿಗೆದಾರನಿಂದ ಕಮಿಷನ್ ಪಡಿತಾ ಇದ್ದಂಥ ಸಂದರ್ಭದಲ್ಲಿ ಶಾಸಕರು ಲಾಕ್ ಆಗಿರುವಂಥದ್ದು. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಈ ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಶಾಸಕರ ಒಡೆತನದ ಬಾಲಾಜಿ ಆಸ್ಪತ್ರೆ ಮೇಲೆ ರೇಡ್ ಆಗಿದೆ. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಶಾಸಕ ಚಂದ್ರು ಲಮಾಣಿ, ಪಿಎಗಳಾದ ಮಂಜುನಾಥ್, ಪಿಎ ಗುರು ಲಮಾಣಿ ಸದ್ಯ ಲೋಕಾಯುಕ್ತ ಪೊಲೀಸರ ವಶದಲ್ಲಿದ್ದಾರೆ. ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಒಟ್ಟು 3 ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಾನು ಹೇಳ್ತಾ ಇದ್ದೆ ಈ ರೇಡ್ ಆಗಿರುವಂಥ ಜಾಗ ಯಾವುದು ಅಂತೇಳಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಾಲಾಜಿ ಅಂತೇಳಿ ಒಂದು ಆಸ್ಪತ್ರೆ ಇದೆ. ಆ ಆಸ್ಪತ್ರೆಯ ಮಾಲೀಕರು ಯಾರು ಅಂತ ಹೇಳಿದ್ರೆ ಚಂದ್ರು ಲಮಾಣಿ ಅವರು. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಗಮನಿಸ್ತಾ ಇದ್ವಿ ಬಿಜೆಪಿ ಶಾಸಕನೇ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಯಾರಿಂದ ಕಮಿಷನ್ ಪಡೆಯುವಾಗ ಲಾಕ್ ಆಗಿರೋದು ಇವರು? ಸಂಪತ್, ಕಮಿಷನ್ ರಾಜ್ಯದೊಳಗೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ಮತ್ತು ಇತ್ತೀಚೆಗೆ ಅಷ್ಟೇ ಇದು ಅಂದ್ರೆ ಈ ಒಂದು ಗುತ್ತಿಗೆದಾರರು ದೊಡ್ಡ ಆರೋಪವನ್ನು ಮಾಡಿರುವಂತಹ ಕಮಿಷನ್ ದಂಧೆಯ ಒಂದು ಚರ್ಚೆಯ ನಡುವೆಯೂ ಕೂಡ ಈ ಒಂದು ಬಿಜೆಪಿಯ ಶಾಸಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಈ ಒಂದು ಸಣ್ಣ ನೀರಾವರಿ ವಿಚಾರ ಕುರಿತಂತೆ ಕೂಡ ಟೆಂಡರ್ ಕೊಡುವಂತಹ ಒಂದು ಕಾಮಗಾರಿಯನ್ನ ಟೆಂಡರ್ ನೀಡುವಂತಹ ವಿಚಾರದಲ್ಲಿ 11 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಂತಹ ಈ ಒಂದು ಬಿಜೆಪಿಯ ಸಿರಟ್ಟಿ ಶಾಸಕ ಚಂದ್ರು ಲಮಾಣಿ ಅವರು 5 ಲಕ್ಷ ರೂಪಾಯಿಯನ್ನ ತೆಗೆದುಕೊಳ್ಳುತ್ತಾಗ ಈ ಒಂದು ಲಕ್ಷ್ಮೇಶ್ವರದ ತಮ್ಮದೇ ಆದಂತಹ ಒಂದು ಬಾಲಾಜಿ ಆಸ್ಪತ್ರೆಯಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಾರೆ. ಇವರು 5 ಲಕ್ಷ ರೂಪಾಯಿಯನ್ನು ತೆಗೆದುಕೊಳ್ಳುತ್ತಾಗ ಈ ಒಂದು ದಾಳಿ ಆಗಿದ್ದು ಎಸ್ಪಿ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ದಾಳಿಯ ಒಂದು ಕಾರ್ಯಾಚರಣೆಯಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ಇವರ ಜೊತೆಗೆ ಇವರ ಆಪ್ತರಾಗಿರುವಂತಹ ಚಂದ್ರು ಲಮಾಣಿ ಅವರ ಶಾಸಕರ ಜೊತೆಗೆ ಗುರು ಲಮಾಣಿ ಮತ್ತು ಮಂಜುನಾಥ್ ಇಬ್ಬರು ಸಹಿತ ಟ್ರ್ಯಾಪ್ ಆಗಿದ್ದಾರೆ. ಸದ್ಯ 3 ವಶಕ್ಕೆ ತೆಗೆದುಕೊಂಡಿರುವಂತಹ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ಅವರು ಸುದೀರ್ಘವಾದಂತಹ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಇವರ ಕ್ಷೇತ್ರದಲ್ಲಿರುವಂತಹ ಒಂದು ಸಣ್ಣ ನೀರಾವರಿ ವಿಚಾರ ಕುರಿತಂತೆ 11 ಲಕ್ಷ ರೂಪಾಯಿಗೆ ಬೇಡಿಕೆ ನಿಂತು ಅಂತಿಮವಾಗಿ 5 ಲಕ್ಷ ರೂಪಾಯಿಯನ್ನು ತೆಗೆದುಕೊಳ್ಳುತ್ತಾಗ ಟ್ರ್ಯಾಪ್ ಆಗಿದ್ದು ಸದ್ಯ 3 ವಶಕ್ಕೆ ತೆಗೆದುಕೊಂಡಿರುವಂತಹ ಲೋಕಾಯುಕ್ತರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇವೆಲ್ಲವುಗಳ ನಡುವೆ ಕೂಡ ಈ ಒಂದು ಕಮಿಷನ್ ದಂಧೆಯ ವಿಚಾರ ಕುರಿತಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜಕೀಯ ನಾಯಕರು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾತುಗಳನ್ನು ಆಡುತ್ತಿರುವ ನಡುವೆಯೂ ಕೂಡ ಜನಪ್ರತಿನಿಧಿಯೊಬ್ಬರು, ಅದರಲ್ಲೂ ವಿಶೇಷವಾಗಿ ಶಿಸ್ತಿನ ಪಕ್ಷದ ಬಿಜೆಪಿ ಪಕ್ಷದ ಜನಪ್ರತಿನಿಧಿಯೊಬ್ಬರು, ಎಂಎಲ್ಎ ಒಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಈ 3 ವಶಕ್ಕೆ ತೆಗೆದುಕೊಂಡು ಸುದೀರ್ಘವಾದಿ ಬಾಲಾಜಿ ಆಸ್ಪತ್ರೆಯಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸಂಪತ್, ಚಂದ್ರು ಲಮಾಣಿ, ಖಚಿತ ಮಾಹಿತಿ ಮೇರೆಗೆ ಇಲ್ಲಿ ರವಿಕುಮಾರ್, ಖಚಿತ ಮಾಹಿತಿ ಮೇರೆಗೆ ಇಲ್ಲಿ ದಾಳಿ ಆಗಿರೋದು ಅಥವಾ ಎಸ್, ಸಣ್ಣ ನೀರಾವರಿ ಇಲಾಖೆ ಗುತ್ತಿಗೆ ನೀಡೋಕೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಶಾಸಕರು ಎನ್ನುವಂಥದ್ದು ಗೊತ್ತಾಗಿದೆ. ಕ್ಲಾಸ್ 1 ಗುತ್ತಿಗೆದಾರ ವಿಜಯ್ ಪೂಜಾರಿಗೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ರಸ್ತೆ ಬದೆ ತಡೆಗೋಡೆ ನಿರ್ಮಾಣ ಕಾಮಗಾರಿಗಾಗಿ ಗುತ್ತಿಗೆ ಪಡೆಯಲಾಗಿತ್ತು. 11 ಲಕ್ಷ ರೂಪಾಯಿ ಹಣಕ್ಕೆ ಶಾಸಕರು ಬೇಡಿಕೆಯನ್ನ ಇಟ್ಟಿದ್ರು ಎನ್ನುವಂಥ ಮಾಹಿತಿ ಇದೆ. 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು, 5 ಲಕ್ಷ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದ್ ಕಡೆಯಲ್ಲಿ ನಮ್ಮ ಪ್ರತಿನಿಧಿ ರವಿಕುಮಾರ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಅವರಿಗೆ ಸೇರಿದ ಅಂತ ಹೇಳಿದ್ರೆ ಶಾಸಕರಿಗೆ ಸೇರಿದ ಬಾಲಾಜಿ ಆಸ್ಪತ್ರೆ ಮೇಲೆ ರೇಡ್ ಮಾಡಿ ಈ ಸಂದರ್ಭದಲ್ಲಿ 3 ವಶಕ್ಕೆ ಪಡೆಯಲಾಗಿದೆ ಎನ್ನುವಂಥದ್ದು. ಕ್ಲಾಸ್ 1 ಗುತ್ತಿಗೆದಾರ ವಿಜಯ್ ಪೂಜಾರಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಬರೋಬ್ಬರಿ 11 ಲಕ್ಷ ರೂಪಾಯಿ ಡಿಮ್ಯಾಂಡ್. ಆದರೆ 5 ಲಕ್ಷ ರೂಪಾಯಿ ಹಣ ಪಡೆಯುವಾಗಲೇ ಶಾಸಕರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ರಸ್ತೆ ಬದಿ ತಡೆಗೋಡೆ ನಿರ್ಮಾಣ ಕಾಮಗಾರಿ ಗುತ್ತಿಗೆಗಾಗಿ 11 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಎಸ್, ರವಿಕುಮಾರ್ ಮಾಹಿತಿಯನ್ನು ಕೊಡ್ತಾ ಇದ್ರಿ. ವಿಚಾರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಖಚಿತ ಮಾಹಿತಿ ಮೇರೆಗೆ ಇಲ್ಲಿ ದಾಳಿ ಆಗಿರೋದಾ ಹೇಗೆ?
ಸಂಪತ್ ಪ್ರಮುಖವಾಗಿ ಈ ಒಂದು ಲೋಕಾಯುಕ್ತ ದಾಳಿಯ ಒಂದು ವಿಚಾರ ಕುರಿತಂತೆ ಕೂಡ ನಾವು ಅವಲೋಕನ ಮಾಡಬೇಕಾಗಿದ್ದು, ಪ್ರಮುಖವಾಗಿ ಈ ಒಂದು ದಾಳಿಯ ಅಂದ್ರೆ ಹೆಚ್ಚಿನ ಹಣಕ್ಕೆ ಶಾಸಕರು ಬೇಡಿಕೆಯನ್ನು ಇಟ್ಟಾಗ ದೂರುದಾರ ಲೋಕಾಯುಕ್ತರಿಗೆ ಸಂಪರ್ಕವನ್ನು ಮಾಡ್ತಾನೆ. ಲೋಕಾಯುಕ್ತರಿಗೆ ದೂರನ್ನು ನೀಡಿದ ನಂತರ ಈ ಒಂದು ವಿಚಾರ ಕುರಿತಂತೆ ಕೂಡ ಲೋಕಾಯುಕ್ತರು ಬೇರೆ ಬೇರೆ ಆಂಗಲ್ಗಳಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ಕನ್ಫರ್ಮ್ ಆದ ನಂತರ ಇವತ್ತು ಆ ಒಂದು 5 ಲಕ್ಷ ರೂಪಾಯಿನ ಮುಂಗಡವಾಗಿ ತೆಗೆದುಕೊಳ್ಳಲು ಶಾಸಕರ ಆಪ್ತರು ಮತ್ತು ಶಾಸಕರು ಕೂಡ ಬೇಡಿಕೆಯನ್ನು ಇಟ್ಟಿರ್ತಾರೆ. ಈ ಒಂದು ವಿಚಾರ ಕುರಿತಂತೆ ಕೂಡ ಆ ಒಂದು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಬಾಲಾಜಿ ಆಸ್ಪತ್ರೆಗೆ ಆ ಒಂದು ಹಣವನ್ನು ತೆಗೆದುಕೊಳ್ಳಲು ಬಂದಂತ ಸಂದರ್ಭದಲ್ಲಿ ದೂರುದಾರರು ಹಣವನ್ನು ಕೊಡುವಂತ ಸಂದರ್ಭದಲ್ಲಿ ಏಕಾಕಿಯಾಗಿ ಲೋಕಾಯುಕ್ತ SP ಅವರು ಸಿದ್ಲಿಂಗಪ್ಪ ಅವರ ನೇತೃತ್ವದಲ್ಲಿ ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. 5 ಲಕ್ಷ ರೂಪಾಯಿಯನ್ನು ತೆಗೆದುಕೊಳ್ಳುವಾಗ ಈ ಒಂದು ಕಾರ್ಯಾಚರಣೆ ಆಗಿದ್ದು ರೆಡ್ ಹ್ಯಾಂಡ್ ಆಗಿ ಈ ಒಂದು ಬಿಜೆಪಿಯ ಶಾಸಕ ಚಂದ್ರು ಲಮಾನಿ ಅವರು ಲಾಕ್ ಆಗಿದ್ದಾರೆ. ಇವರ ಜೊತೆಗೆ ಇಬ್ಬರು ಆಪ್ತರು ಸಹಿತ ಲಾಕ್ ಆಗಿದ್ದಾರೆ. ಸದ್ಯ 5 ಲಕ್ಷ ರೂಪಾಯಿ ಜೊತೆಗೆ 3 ವಶಕ್ಕೆ ತೆಗೆದುಕೊಂಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಸುದೀರ್ಘವಾದಂತಹ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕಮಿಷನ್ ದಂಧೆ ಯಾವ ರೀತಿಯಾಗಿದೆ, 5 ಲಕ್ಷ ರೂಪಾಯಿ ಯಾವಕ್ಕೆ ಬೇಡಿಕೆ ಇಟ್ಟಿದ್ದರು, ಇನ್ನೂ ಎಷ್ಟು ಕೊಡಬೇಕಾಗಿತ್ತು, ಎಲ್ಲ ವಿಚಾರಗಳ ಕುರಿತಂತೆ ಕೂಡ ಲೋಕಾಯುಕ್ತ SP ಸಿದ್ಲಿಂಗಪ್ಪ ಅವರು ಈ ಒಂದು ಶಾಸಕರು ಮತ್ತು ಇಬ್ಬರು ಆಪ್ತ ಸಹಾಯಕರು ಮತ್ತು ದೂರುದಾರರು ನಾಲ್ವರು ಸಹಿತ ಈ ಒಂದು ರೂಮ್ನೊಳಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸಂಪತ್. ಎಸ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದ್ ಕಡೆಯಲ್ಲಿ ಬಿಜೆಪಿ ಶಾಸಕರಾಗಿರುವಂಥ ಚಂದ್ರು ಲಮಾಣಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಅದು ಕೂಡ ಕಮಿಷನ್ ಪಡೆಯುವಂಥ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಇಟ್ಟಿದ್ದು ಬರೋಬ್ಬರಿ 11 ಲಕ್ಷಕ್ಕೆ ಡಿಮ್ಯಾಂಡ್, ಆದರೆ 5 ಲಕ್ಷ ತಗೊಳ್ಳುವಂಥ ಸಂದರ್ಭದಲ್ಲೇ ಲಾಕ್ ಆಗಿದ್ದಾರೆ. ರಾಜ್ಯದಲ್ಲಿ ಕಮಿಷನ್ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ಎಲ್ಲ ಪಕ್ಷಗಳ ಆರೋಪ. ಬಿಜೆಪಿಯವರು ಈ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಸರ್ಕಾರದ ವಿರುದ್ಧ ಎನ್ನುವಂಥದ್ದಾಗಿ ಪ್ಲಾನ್ಗಳನ್ನು ಹಾಕೊಂಡಿದ್ರು. ಈಗಾಗಲೇ ಸಾಕಷ್ಟು ಹೋರಾಟಗಳು ಇದೇ ಕಮಿಷನ್ ವಿಚಾರಕ್ಕೆ ಆಗಿದೆ. ಆದರೆ ಇದೇ ಪಕ್ಷದ ಓರ್ವ ಶಾಸಕ ಈಗ ಕಮಿಷನ್ ಪಡೆಯುವಾಗಲೇ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಕಾಮಗಾರಿ ಯಾವುದು ಅಂತ ಹೇಳಿದ್ರೆ, ಒಂದು ರಸ್ತೆ ಬದಿಗೆ ತಡೆಗೋಡೆ ನಿರ್ಮಾಣ ಮಾಡುವಂಥ ಕಾಮಗಾರಿ ಮಾಡಬೇಕು ಅಂತ ಹೇಳಿದ್ರೆ ಗುತ್ತಿಗೆದಾರನಿಂದ ಕಮಿಷನ್ ಕೇಳೋದು. ಇಂತಿಷ್ಟು ಪರ್ಸೆಂಟೇಜ್ ಕಮಿಷನನ್ನು ನೀನು ನನಗೆ ಕೊಡಲೇಬೇಕು ಎನ್ನುವಂಥದ್ದಾಗಿ ಈ ಹಿಂದೆ ಕೂಡ ಆರೋಪಗಳಿತ್ತು. ಎಸ್, ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾಂತೇಶ್, ಎಷ್ಟು ಅಧಿಕಾರಿಗಳಿಂದ ದಾಳಿ ಆಗಿದೆ, ಸದ್ಯ ವಿಚಾರಣೆ ಹೇಗೆ ಸಾಗ್ತಾ ಇದೆ? ಎಸ್ ಸಂಪತ್ತ, ಗದಗ ಜಿಲ್ಲೆಯಲ್ಲಿ 4 ತಾಲೂಕುಗಳು ಬರ್ತದೆ. 4 ತಾಲೂಕಿನ ಈ ಶಿರಹಟ್ಟಿ ತಾಲೂಕಿನ MLA ಆದಂತ ಶಾಸಕ ಚಂದ್ರು ಲಮಾಣಿ ಅವರು ಇವತ್ತು ನೇರವಾಗಿ ಹಣವನ್ನು ಪಡೆಯತಕ್ಕಂತ ಸಂದರ್ಭದಲ್ಲಿ ಸಹಿತ ಲೋಕಾಯುಕ್ತ ಅಧಿಕಾರಿಗಳು ಸಹ ದಾಳಿ ಮಾಡ್ತಕ್ಕಂಥದ್ದು. ಸದ್ಯ 5 ಲಕ್ಷ ಕಮಿಷನ್ ಪಡೆಯುವಾಗ ಅಧಿಕಾರಿಗಳು ದಾಳಿ ಮಾಡಿ ರೆಡ್ ಹ್ಯಾಂಡ್ ಆಗಿರತಕ್ಕಂಥದ್ದು. ಆದ್ರೆ ಈ ಸಹಿತ ಅವರ PA ಗಳಾದ ಮಂಜುನಾಥ್ ಮತ್ತು ಗುರು ಅಂತಂದು ಇಬ್ರು PA ಗಳು ಅಥವಾ ಒಬ್ಬನು ಪರ್ಸನಲ್ PA ಮತ್ತು ಸರ್ಕಾರಿ PA ಇರ್ತಕ್ಕಂಥದ್ದು, ಅವ್ರ ಇಬ್ಬರು ಮೇಲೆ ಸಹಿತ ಸದ್ಯಕ್ಕೆ ವಿಚಾರಣೆ ನಡೆಸ್ತಾ ಇದೆ. ವಿಚಾರಣೆ ವೇಳೆ ಸಹಿತ ಶಾಸಕ ಚಂದ್ರು ಲಮಾಣಿ ಅವರು ಸಹಿತ ವಿಚಾರಣೆ ಒಳಪಡಿಸ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತು 3 ರಿಂದ 4 ಜನ ಲೋಕಾಯುಕ್ತ ಅಧಿಕಾರಿಗಳು ಸಹಿತ ಇವತ್ತು ಲಕ್ಷ್ಮೇಶ್ವರದ ಬಾಲಾಜಿ ಆಸ್ಪತ್ರೆ ಆಗಿರ್ಬೋದು, ಚಂದ್ರು ಲಮಾಣಿ ಅವರ ಮನೆ ಮೇಲೆ ಆಗಿರ್ಬೋದು, ಹಾಗೂ ಅವ್ರ ಸಂಬಂಧಪಟ್ಟ ಕೆಲವೊಂದು ಸ್ಥಳಗಳ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಕ್ಕಂಥದ್ದು. ಸಂಪತ್. ಮಹಾಂತೇಶ್, ಇನ್ನೊಂದು ಕಡೆಯಲ್ಲಿ ಯಾವ ಕಾಮಗಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಮಿಷನ್ಗೆ ಬೇಡಿಕೆ ಇಟ್ಟಿದ್ರು ಶಾಸಕರು, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಹೇಗೆ? ಅನೇಕ ಕಾಮಗಾರಿಗಳು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಅನೇಕ ಕಾಮಗಾರಿಗಳು ಸಹಿತ ಕೆಲಸ ಮಾಡ್ತಕ್ಕಂಥದ್ದು. ಆದ್ರೆ ಇಂತಹದ್ದೇ ಅಂತ ಇನ್ನು ಕಾಮಗಾರಿ ಪರಿಪೂರ್ಣವಾಗಿ ಹೆಸರು ಗೊತ್ತಾಗಿಲ್ಲ. ಆದ್ರೆ ಚಂದ್ರು ಲಮಾಣಿ ಅವ್ರ ಮೇಲೆ ಅನೇಕರು ಸಹಿತ ದೂರುಗಳನ್ನ ನೀಡ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಜಲಸಂಪನ್ಮೂಲ ಅಂದ್ರೆ ಇದು ಬೋರ್ವೆಲ್ ಹಾಕುವ ಸಂದರ್ಭದಲ್ಲಿ ಸಹಿತ ದುಡ್ಡು ಇಸ್ಕೊಂಡಿರ್ತಾರೆ. ಏನೇ ಒಂದು ಕೆಲಸ ಮಾಡಿದ್ರು ಸಹಿತ ಕಮಿಷನ್ ಕೇಳ್ತಾರೆ ಅನ್ನೋ ಒಂದು ಆರೋಪಗಳು ಸಹಿತ ತಾಲೂಕಿನಾದ್ಯಂತ ಕೇಳಿ ಬರ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಇವತ್ತು ಸಹಿತ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳ ಸಮ್ಮುಖದಲ್ಲೇ ಸಹಿತ ಚಂದ್ರು ಲಮಾಣಿ ಆಗಿರ್ಬೋದು ಮತ್ತು PA ಆಗಿರ್ಬೋದು ಅವರು ಸಹಿತ ನೇರವಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರ್ತಕ್ಕಂಥದ್ದು ಕಂಡು ಬಂದಿದೆ. ಸಂಪತ್. ದಾಳಿ ಆಗಿದೆ, ಯಾರ ನೇತೃತ್ವದಲ್ಲಿ ರೇಡ್ ಆಗಿರುವಂತದ್ದು, ವಿಚಾರಣೆ ಹೇಗೆ ಸಾಗ್ತಾ ಇದೆ? ಹೌದು ಸಂಪತ್, ವಿಚಾರಣೆ ಏನಾಗಿದೆ ಅಂದ್ರೆ DSP ಆದಂತ ಯಾರು ಲೋಕಾಯುಕ್ತ DSP ಆದಂತ ಕಮಿಷನ್ ಯಾರು 3 ಜನರ ಲೋಕಾಯುಕ್ತ ಅಧಿಕಾರಿಗಳು ಮೇಲೆ ಅವರ ಶಾಸಕರ ಮನೆ ಆಗಿರ್ಬೋದು ಮತ್ತು ಆಸ್ಪತ್ರೆ ಅವ್ರ ಮೇಲೆ ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳಾದ ಸಿದ್ಲಿಂಗಪ್ಪ ನೇತೃತ್ವದಲ್ಲಿ ರೇಡ್ ಆಗಿರ್ತಕ್ಕಂಥದ್ದು. ಸಿದ್ಲಿಂಗಪ್ಪ ಅಧಿಕಾರಿಗಳು 3 ರಿಂದ 4 ಜನ ಇರ್ತಾರೆ. ಅವರ ನೇತೃತ್ವದಲ್ಲಿ ಇವತ್ತು ರೇಡ್ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅನೇಕ ದೂರುಗಳ ಹಿನ್ನೆಲೆ ಒಳಗಡೆ ಇವತ್ತು ನೇರವಾಗಿ
ಚಂದ್ರು ಲಮಾಣಿ ಅವರ ಮನೆ ಆಗಿರ್ಬೋದು ಅಥವಾ ಆಸ್ಪತ್ರೆ ಆಗಿರ್ಬೋದು ಅದರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಕಂಡು ಬಂದಿದೆ ಸಂಪತ್. ಎಸ್, ಥ್ಯಾಂಕ್ ಯು ಮಹಾಂತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.